ವಿನಾಶದ ಇನ್ನೊಂದು ಹೆಸರು ಶೇರ್ ಸಿಂಗ್ ಅಂತ. ಬಹಳ ದಿನಗಳಿಂದ ನಿಮ್ಮನ್ನೆಲ್ಲ ಭೇಟಿ ಆಗಿರ್ಲಿಲ್ಲ. ಯೋಚನೆ ಮಾಡಿದೆ, ಹಾಗಾಗಿ ನನ್ನ ಹಾಜರಿ ನಾನೇ ಹಾಕ್ತೀನಿ ಅಂತ. ನಿಮ್ಮ ಮತ್ತು ನನ್ನ ಇಬ್ಬರ ದಂಧೆ ಸಮಯ ಶುರುವಾಗಿದೆ. ಮತ್ತೆ ಟೈಮ್ ವೇಸ್ಟ್ ಮಾಡೋದು ನನಗೇನೇನೂ ಇಷ್ಟ ಇಲ್ಲ. ಸೊ ಗೆಟ್ ಸೆಟ್ ಅಂಡ್ ಗೋ. ವೆರಿ ಗುಡ್, ವೆರಿ ಗುಡ್. ಸರಿ, ನಡೀರಿ, ಕಂಟಿನ್ಯೂ. ನನ್ನ ಹಾರ, ನನ್ನ ಪರ್ಸು, ನನ್ನ ಬಳೆಗಳು, ಇದೇನು ಚಮತ್ಕಾರ ನಡೀತಿದೆ. ಕೊಡು ಕೊಡು ಕೊಡು. ಪೊಲೀಸ್, ಪೊಲೀಸ್. ಕಮೋಶ್, ಪೊಲೀಸ್ ಬಂದಾಗಿದೆ. ಪಿಂಕಿ ಪೊಲೀಸ್, ಪೊಲೀಸ್ ಈಸ್ ಹಿಯರ್. ಶೇರ್ ಸಿಂಗ್, ಕಾನೂನಿನ ಕಾಲು ತುಂಬಾ ಉದ್ದ ಇರುತ್ತೆ. ಓಡೋದಕ್ಕೆ ಪ್ರಯತ್ನ ಪಟ್ರೆ ನಾನು ನಿನ್ನ ಓಡಿ ಬಂದು ಹಿಡ್ಕೊಂಡ್ಬಿಡ್ತೇನೆ. ನನ್ನ ಪುಡಿ ನನ್ನ ಮುಖದ ಮೇಲೆ. ಇದು ಹೇಗೆ ಮಾಡಿದೆ ನೀನು? ಇದು ನನ್ನ ಸೂಪರ್ ಪವರ್ನ ಅದ್ಭುತ. ಇವತ್ತು ನಿನಗೆ ತಿಳಿಯುತ್ತದೆ. ವಿನಾಶದ ಇನ್ನೊಂದು ಹೆಸರು ಶೇರ್ ಸಿಂಗ್ ಅಂತ. ಇದು ಎಂತ ಚಮತ್ಕಾರನೋ. ಅಂದ್ರೆ ಮೊದಲನೇ ಹೆಸರು ಯಾರ್ದು ಬ್ಯಾಸ್? ದಾಯಾ, ಸಿಂಹ ಮಾತನಾಡುತ್ತಿರುವಾಗ ನಾರಿ ಮಧ್ಯೆ ಬಾಯಿ ಹಾಕಬಾರದು. ಗನ್ನನ್ನು ಬಿಟ್ಟು ಬಿಡವು. ಶೇರ್ ಸಿಂಗ್, ಶೇರ್ ಸಿಂಗ್, ನಾವು ಬಂದಿದ್ದೇವೆ. ಈಗ ಹೇಳು, ನೀನಾಗೆ ಜೈಲಿಗೆ ಹೋಗ್ತೀಯಾ ಅಲ್ಲ ಪೆಟ್ಟು ತಿಂದು ಜೈಲಿಗೆ ಹೋಗ್ತೀಯಾ? ನಾನು ಜೈಲಿಗೆ ಹೋಗುವ ಮೂಡ್ನಲ್ಲಿ ಖಂಡಿತ ಇಲ್ಲ. ಸದ್ಯ ನಾನು ಕೊಳ್ಳೆ ಹೊಡೆದು ದೋಚುವ ಮೂಡ್ನಲ್ಲಿದ್ದೀನಿ. ಅಯ್ಯಯ್ಯ, ಇದೆಂತ ಚಮತ್ಕಾರ. ಶೇರ್ ಸಿಂಗ್, ನೀವು ನನ್ನ ಕ್ಯಾರೆಟ್ ಇಟ್ಕೊಳ್ಳಿ, ನಾನು ಈಗ ಬರ್ತೀನಿ. ವಿತ್ ಪ್ಲೆಸರ್ ಗೆಟ್ಟವ್ರೆ. ಭೀಮಾ, ಸಂಭಾಳಿಸ್ಕೋ ಇವನನ್ನ. ಬಿಡಲ್ಲ. ಭೀಮಾವರೇ, ನಿಮ್ಮ ಮೀಸೆ ಬಹಳ ದೊಡ್ಡದಾಗಿದೆ. ಅರೆ ಶೇರ್ ಸಿಂಗ್, ನಿನ್ ಬಳಿ ಎಂತ ಪವರ್ ಬಂದಿದೆ? ಹೇಗ್ ಮಾಡ್ತೀನಿ ನೀನ್ ಇದನ್ನೆಲ್ಲ ಹೇಳು. ಗಟ್ಟು ಬಟ್ಟು ಇಲ್ಲಿರುವಾಗ ಕಳ್ಳತನದ ಸಾಮಾನು ತಗೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇವರಿಗೆ ಬುದ್ಧಿ ಕಲಿಸಬಹುದು ಖಂಡಿತ. ಬಟ್ಟು ಬಹಳ ಮುಗ್ಧ. ಇವನನ್ನ ಪೆದ್ದು ಮಾಡಿ ನನ್ನ ಪ್ರತೀಕಾರ ತೀರಿಸ್ಕೋತೀನಿ. ಅರೆ ಹೇಳು ಶೇರ್ ಸಿಂಗ್, ಏನ್ ಯೋಚನೆ ಮಾಡ್ತಿ? ನಾನ್ ತಿಳ್ಕೋಬೇಕು, ಹೇಳು. ನಾನ್ ನಿನಗೆ ಏನ್ ಹೇಳಲಿ? ಕಾಡಿನ ನಡುವೆ ಒಬ್ಬ ಯೋಗ ಗುರು ಇದ್ದಾನೆ. ಅವನು ನನಗೆ ಈ ಪವರ್ ಕೊಟ್ಟಿದ್ದಾನೆ. ನಾನ್ ನಿನಗೆ ಹೇಳೋದಿಲ್ಲ, ಖಂಡಿತ ಹೇಳೋದಿಲ್ಲ. ಈಗ ಓಡುವ ಸಮಯ ಬಂದಿದೆ. ಯಾಕಂದ್ರೆ ನನ್ನ ಎಲ್ಲ ಜನರು ಪೆಟ್ಟು ತಿಂದು ಬಿದ್ದುಕೊಂಡಿದ್ದಾರೆ. ಹಾಯ್, ಬಾಯ ಬಾಯ, ಓಡಿ, ಬೇಗ ಬೇಗ, ಫಾಲೋ ಮೀ. ನಿಂತ್ಕೊಳ್ಳಿ, ಎಲ್ಲಿಗೂ ಓಡ್ತಾ ಇದ್ದೀರಿ? ಅರೆ, ಎಲ್ರು ಓಡ್ಬೋದ್ರು. ಈಗ ನಾನು ಅರೆಸ್ಟ್ ಯಾರನ್ನು ಮಾಡ್ಲಿ? ಎಲ್ಲಿದ್ದಾನೆ ಯೋಗ ಗುರು? ಇದೇನು? ಓ, ಇಲ್ಲಿ ಖಂಡಿತ ಯೋಗ ಗುರು ಸಿಗ್ಬೋದು. ಒಳಗೆ ಹೋಗಿ ನೋಡ್ತೀನಿ. ನನ್ನ
ಚಾಲಾಕಿ ಸಫಲವಾಯಿತು. ಬೇಟಿ ಸ್ವತಃ ನಡ್ಕೊಂಡು ಬೇಟೆಗಾರನ ಬಳಿಗೆ ಬಂದಿದೆ. ನನಗೆ ತಿಳಿದಿತ್ತು ಯೋಗ ಗುರುವಿನ ಇನ್ಫಾರ್ಮೇಶನ್ ಪಡೆದು ಬಟ್ಟು ಸುಮ್ಮನಿರೋದಿಲ್ಲ. ಅವನು ಇಲ್ಲಿಗೆ ಖಂಡಿತ ಬರ್ತಾನೆ ಅಂತ. ಬಾಸ್ ನೀವು ನಿಜವಾಗ್ಲೂ ಯೋಗದಿಂದ ಯಾವ್ದಾದ್ರು ಶಕ್ತಿನ ಪಡ್ಕೊಂಡಿದ್ದೀರಾ ಇಲ್ಲ ನೀವೇನಾದ್ರೂ ಜಾದೂ ಕಲ್ತಿದ್ದೀರಾ ಹೇಳಿ ಬಾಸ್. ಬಜಾರಲ್ಲಿ ನೀವು ಯಾವ್ದನ್ನು ಕಸ್ಕೊಳ್ಳದಲ್ಲೇ ಲೂಟಿ ಹೇಗ್ ಮಾಡಿದ್ರಿ ಬಾಸ್? ನಾನೇನು ಯೋಗವನ್ನು ಕಲಿತಿಲ್ಲ, ಯಾವುದೇ ಜಾದುವೂ ಇಲ್ಲ. ಇದು ನನ್ನ ರೋಬೋಟಿಕ್ ಗ್ಲೌಸಿನ ಅದ್ಭುತ. ಬಾಸ್, ನಿಮ್ಮ ಕೈಗೆ ಏನಾಗಿದೆ ಬಾಸ್? ಅಂಜಬೇಡ. ನನ್ನ ಕೈಗಳಿಗೆ ಏನೂ ಆಗಿಲ್ಲ. ನಾನು ನನ್ನ ಕೈಗಳಲ್ಲಿ ರೋಬೋಟಿಕ್ ಗ್ಲೌಸ್ ಹಾಕೊಂಡಿದ್ದೀನಿ. ಇವುಗಳಿಂದ ನಾನು ಯಾವುದೇ ವಸ್ತುವನ್ನ ನನ್ನತ್ತ ಎಳ್ಕೋಬಹುದು. ಇವು ನಿಜಕ್ಕೂ ಅಸಲಿ ಕೈಗಳ ಹಾಗೆ ಕಾಣಿಸ್ತವೆ. ಹಾಗಾಗಿ ನನ್ನ ಮೇಲೆ ಯಾರಿಗೂ ಏನು ಸಂದೇಹ ಬರಲಿಲ್ಲ. ಈಗ ನಾನು ಬಟ್ಟುಗೆ ಯೋಗಿಯಾಗಿ ಎಂತಹ ಪಾಸಿಟಿವ್ ಪಾಠ ಕಲಿಸ್ತೀನಿ ಅಂದ್ರೆ ಅವನ ಎಲ್ಲ ಕೆಲಸ ನೆಗೆಟಿವ್ ಆಗುತ್ತೆ. ಏನಿದು ಚೆನ್ನಾಗಿದೆ. ಓ ಇಲ್ಲಿ ಕೂಡ ಗುರುಗಳೇ. ಯೋಗ ಗುರುಗಳೇ, ನನ್ನ ಹೆಸರು ಬಟ್ಟು. ನಾನು ಕೂಡ ನಿಮ್ಮಿಂದ ಯೋಗ ಕಲಿಬೇಕಾಗಿದೆ. ಯೋಗ ಕಲಿತೀಯಾ ಆದ್ರೆ ಯೋಗ ಕಲಿಯೋದಕ್ಕೆ ಕೇವಲ ತನು ಚುರುಕಾಗಿದ್ರೆ ಸಾಲದು. ಬದಲಾಗಿ ಮನಸ್ಸನ್ನು ಶಾಂತವಾಗಿಡಬೇಕು. ಶಾಂತವಾಗಿ ಇಟ್ಕೊಳ್ತೀಯ ಮನಸ್ಸನ್ನ. ಹಾ ಯೋಗ ಗುರುಗಳೇ, ನಾನು ತನು ಮನೆ ಎರಡನ್ನೂ ನಿಯಂತ್ರಣದಲ್ಲಿ ಇಟ್ಕೊಡ್ತೀನಿ. ಎರಡನ್ನೂ ಸಹ. ಅಪಾಯ ಇರ್ತದೆ. ಈ ಕೆಲಸ ಸುಲಭ ಅಲ್ಲ. ಯೋಗ ಪವರ್ನಿಂದ ನೀನು ನಿನ್ನ ಮೆದುಳನ್ನ ಎಷ್ಟು ಬಲಿಷ್ಠವಾಗಿಸಬಹುದು ಅಂದ್ರೆ ನೀನೇನ್ ಯೋಚನೆ ಮಾಡ್ತೀಯೋ ಹಾಗೆ ಆಗ್ತದೆ. ಮೆದುಳಿನಿಂದ ಕಮಾಂಡ್ ಕೊಡಬೇಕು. ಅಲ್ಲಿ ನೋಡು, ಆ ಫ್ಲವರ್ ವಾಸ್ ಇದೆಯಲ್ಲ, ನಾನು ಮೈಂಡ್ ನಲ್ಲಿ ಪಾಸಿಟಿವ್ ಥಿಂಕಿಂಗ್ ಮಾಡ್ತೀನಿ. ಮೈಂಡಿನಿಂದ ಕಮಾಂಡ್ ಮಾಡ್ತೀನಿ. ಫ್ಲವರ್ ವೈಸ್ ನನ್ನ ಕೈಗೆ ಬರಬೇಕು ಅಂತ. ನನ್ನ ಕೈಗೆ ಬಾ. ಈಗ ನೋಡು. ಇದು ಯೋಗ ಪವರ್ನ ಅದ್ಭುತ. ಮೆದುಳನ್ನ ಎಷ್ಟು ಬಲಿಷ್ಠವಾಗಿಸ್ಬೇಕು ಅಂದ್ರೆ ಮೆದುಳು ಏನ್ ಹೇಳುತ್ತೋ ಅದು ಆಗಬೇಕು. ಅದಕ್ಕೆ ಪಾಸಿಟಿವ್ ಯೋಚನೆ ಮಾಡಬೇಕು. ಪಾಸಿಟಿವ್. ಆದ್ರೆ ಒಂದು ಮಾತು ನೆನಪಿರಲಿ, ಈ ಕಲೆಯನ್ನ ನೀನು ಪೂರ್ತಿಯಾಗಿ ಎಲ್ಲಿ ತನಕ ಕಲಿಯೋದಿಲ್ವೋ ಯಾರಿಗೂ ಹೇಳಬಾರ್ದು. ನೀನು ಯಾವುದೇ ವಿಶೇಷ ಗೆಳೆಯರಿಗೆ ಹೇಳಬಾರ್ದು, ಸಂಬಂಧಿಕರಿಗೆ ಹೇಳಬಾರ್ದು. ಹೇಳು, ಸರಿನಾ? ಹೇಳೋದಿಲ್ಲ ಸರ್, ಖಂಡಿತ ಹೇಳೋದಿಲ್ಲ. ಓಕೆ. ಈಗ ನಾನು ನಿನಗೆ ಕೆಲವು ಯೋಗದ ಆಸನ ಕಲಿಸ್ತೀನಿ. ಅದರಿಂದ ನಿನ್ನ ಮೆದುಳು ಬಲಿಷ್ಠವಾಗ್ತದೆ. ಪಾಸಿಟಿವ್ ಮಾತ್ರನೇ ಆಗ ಯೋಚಿಸ್ತೆ. ಪಾಸಿಟಿವ್ ಹೇಳು. ಶೇರ್ ಸಿಂಗ್ ನ್ಯಾಷನಲ್ ಹೈವೇ ಎತ್ತ ಹೋಗ್ತಿದ್ದಾನೆ. ನಾನು ಈಗಷ್ಟೇ ಅವನು ಹೋಗ್ತಿರೋದನ್ನ ನೋಡಿದೆ. ಓ, ಥ್ಯಾಂಕ್ ಯು ವೆರಿ ಮಚ್. ಆದ್ರೆ ನೀವ್ಯಾರು ಹೇಳ್ತಿದ್ದೀರಿ? ಬಟು, ಗುಡ್ ನ್ಯೂಸ್. ಶೇರ್ ಸಿಂಗ್ ನ್ಯಾಷನಲ್ ಹೈವೇ ಹತ್ರ ಹೋಗ್ತಿದ್ದಾನೆ. ಬೇಗ ಹೊರಡಿ. ಆಗಟ್ಟು. ಶೇರ್ ಸಿಂಗ್ ನನ್ನು ನಂತರ ಹಿಡ್ಕೋ, ಮೊದಲು ಬಟ್ಟು ಹಿಡ್ಕೋ. ಈ ತರ ಸೊಟ್ಟ ಆಸನಗಳನ್ನು ಯಾಕೆ ಮಾಡ್ತೀರಿ ಸಾಹೇಬ್ರೆ? ಓ
ಓಹೋ ಬಟ್ಟು ನೀವ್ ಏನ್ ಮಾಡ್ತಾ ಇದ್ದೀರಿ? ಅರೆ ಗಟ್ಟು, ನೀನ್ ನಿನ್ನ ಫಿಟ್ನೆಸ್ ಗಾಗಿ ಎಷ್ಟೆಲ್ಲ ಎಕ್ಸರ್ಸೈಸ್ ಮಾಡ್ತಿ. ಬಟ್ಟು ಕೂಡ ಯೋಚನೆ ಮಾಡಿದ. ಬಟ್ಟು ಕೂಡ ಇವತ್ತಿನಿಂದ ಯೋಗ ಮಾಡ್ತಾನೆ. ಯೋಗದಿಂದ ತನು ಮತ್ತು ಮನ ಶುದ್ಧವಾಗ್ತದೆ ಗೊತ್ತಾ? ಓಹೋ, ತನು ಮತ್ತು ಮನ ನಂತರ ಶುದ್ಧ ಆಗ್ಬೇಕು. ಮೊದಲು ಶೇರ್ ಸಿಂಗ್ ನನ್ನು ಹಿಡಿಯುವ. ಬೇಗ ಹೊರಡಿ, ಟೈಮ್ ವೇಸ್ಟ್ ಮಾಡಬೇಡಿ. ಅಲ್ಲಿ ನೋಡು. ನೀವು ತಮ್ಮ ಕಾಲ ಮೇಲೆ ಕೊಡ್ಲಿ ಯಾಕೆ ಹಾಕೊಡ್ರಿ ಬಾಸ್? ಸ್ವತಃ ಹೇಳಿಬಿಟ್ರಿ ನೀವೆಲ್ಲಿದ್ದೀರಿ ಅಂತ ಬಾಸ್. ಇದು ನಿನಗೆ ಅರ್ಥ ಆಗೋದಿಲ್ಲ ದಾಯ, ನಿನಗೆ ಅರ್ಥ ಆಗೋದಿಲ್ಲ. ಚಾಲಾಕಿ ನನ್ನ ಚಿಕ್ಕಮ್ಮನ ಹೆಸರು, ಮತ್ತೆ ಮೋಸ ನನ್ನ ಮಾವನ ಹೆಸರು. ಇವೆರಡು ನನ್ನೊಳಗೆ ಬಹಳವಾಗಿ ತುಂಬಿವೆ, ಚೆನ್ನಾಗಿ ತುಂಬಿವೆ. ಈಗ ನೋಡು ನನ್ನ ಅದ್ಭುತ. ಬಟ್ಟು, ನಾನು ಯೋಗ ಗುರು ಮಾತನಾಡ್ತಿದ್ದೀನಿ. ನೀನು ನಾನು ಕಲಿಸಿದ ಆಸನಗಳ ಅಭ್ಯಾಸವನ್ನ ಮಾಡಿದೀಯಾ? ಹೇಳು. ಖಂಡಿತ ಮಾಡಿದೆ ಯೋಗ ಗುರುಗಳೇ. ಬಹಳ ಚೆನ್ನಾಗಿದೆ. ಇದೀಗ ನೀನು ಎಲ್ಲಿದ್ದಿ? ಗುರುಗಳೇ, ನಾನೀಗ ಜೀಪ್ ಓಡಿಸ್ತಿದ್ದೀನಿ. ಜೀಪ್ ಶೇರ್ ಸಿಂಗ್ ಎದುರಿನ ಭಾರಿ ಅಪಾಯಕಾರಿ ಅಪರಾಧಿನ ಬೆನ್ನ ಹತ್ತುತ್ತಿದ್ದೀನಿ. ಬಹಳ ಚೆನ್ನಾಗಿದೆ. ಇದೀಗ ಒಳ್ಳೆಯ ಸಮಯ, ಬಹಳ ಒಳ್ಳೆಯ ಸಮಯ ನಿನ್ನ ಕಲೆಯನ್ನ ಪ್ರದರ್ಶಿಸುವುದಕ್ಕೆ. ಈಗ ನೀನು ಜೀಪಿನ ಸ್ಟಿಯರಿಂಗ್ ಅನ್ನ ಬಿಟ್ಟು ಬಿಡು. ನಿನ್ನ ಗಮನವನ್ನ ಒಂದು ಕಡೆಗೆ ನೆಟ್ಟು ಮೈಂಡ್ ಪವರ್ ನಿಂದ ಜೀಪ್ ಓಡಿಸು. ಮೈಂಡ್ ಪವರ್ ನಿಂದ ನೀನು ಯೋಚನೆ ಮಾಡು, ಜೀಪು ಓಡ್ತಿದೆ ಅಂತ, ಜೀಪು ನಡೀತಿದೆ ಅಂತ. ಈಗ ಕೈಯನ್ನ ಬಿಟ್ಟು ಮೈಂಡ್ಗೆ ಇನ್ಸ್ಟ್ರಕ್ಷನ್. ಸ್ಟಿಯರಿಂಗ್ ತಾನಾಗಿ ತಿರುಗೋದಕ್ಕೆ ಪ್ರಾರಂಭ ಆಗತ್ತೆ, ತಾನಾಗಿ ತಿರುಗುತ್ತೆ. ನೀವು ಹೇಳಿದಾಗೆ ಮಾಡ್ತೀನಿ ಗುರುಗಳೇ, ನೀವು ಹೇಳಿದಾಗೆ. ಬಿಟ್ಬಿಟ್ಟೆ. ಆಹಾ, ಮೈಂಡ್ ಪವರ್ ನಿಂದ ಓಡಿಸ್ತೀನಿ. ಅರೆ ಬಲಕ್ಕೆ, ಅರೆ ಎಡಕ್ಕೆಲ್ಲ ಬಲಕ್ಕೆ. ಅರೆ ಆ ಟ್ರಕ್ ಎದುರಿಂದ ಬರ್ತಿದೆ. ಎಡಕ್ಕೆ. ತಲೆ ಕೆಟ್ಟಿದ್ಯಾ ನಿನ್ಗೆ? ಬುಟ್ಟು ಇದೇನ್ ಮಾಡ್ತಿದ್ದೀರಿ ನೀವು? ಅರೆ ತಿರುಗು, ಎಡಕ್ಕೆ ತಿರುಗು, ಎಡಕ್ಕೆ. ಬಟ್ಟು ಕಣ್ಣು ಮುಚ್ಚಿ ಗಾಡಿ ಓಡಿಸಿದ್ಯಾನೋ? ಅರೆ ಬಟ್ಟು ಏನ್ ಮಾಡ್ತಿದ್ದೀರಿ ನೀವು? ಸ್ಟೇರಿಂಗ್ ಸಂಭಾಳಿಸ್ತಿದ್ದನಲ್ಲ. ಜೀಪ್ ನನ್ನ ಮೈಂಡ್ ಪವರ್ ನಿಂದ ನಡೀತಿದೆ. ಯೋಗ ಮತ್ತು ಮೈಂಡ್ ಪವರ್ ನ ಕಾಂಬಿನೇಷನ್ ನೋಡಿ. ಈಗ ಯಾವುದೇ ಗಾಡಿಗೆ ಡಿಕ್ಕಿ ಹೊಡೆದಿದ್ದೀವಾ? ಇಲ್ವಲ್ಲ, ಖಂಡಿತ ಹೊಡೆದಿಲ್ಲ. ಅರೆ ಬಟ್ಟು ಮುಂದೆ ತಗ್ಗು. ಸ್ಟೇರಿಂಗ್ ಹಿಡೀರಿ, ಸ್ಟೇರಿಂಗ್. ಇದುವೇ ನಿಜವಾದ ಪರೀಕ್ಷೆ. ಹಿಡ್ಕೋಬೇಡ, ಖಂಡಿತ ಹಿಡ್ಕೋಬೇಡ. ಮೈಂಡ್ ನಿಂದ ಕಮಾಂಡ್ ಕೊಡ್ತಾ ಇರು. ಹೇಳು. ಜೀಪ್ ನಿಲ್ಲು. ಅರೆ ನಾನಂತೀನಿ ನಿಲ್ಲು. ನಿಲ್ಲಲ್ಲ. ಸಾಹೇಬ್ರೆ, ನೀವು ಈ ಹಳದಿ ಹಾಕಿರೋ ಹಾಲನ್ನು ಕುಡೀರಿ ಸಾಹೇಬ್ರೆ, ಗಾಯ ಬೇಗನೆ ವಾಸಿ ಆಗುತ್ತೆ. ಹೌದು ಸಾಹೇಬ್ರೆ. ಬಟ್ಟು ನಿನಗೆ ಯಾವನೋ ಯೋಗ ಗುರು ಪೆದ್ದನನ್ನಾಗಿ ಮಾಡಿದ, ನೀನು ಅವನ ಮೋಸಕ್ಕೆ ಒಳಗಾದೆ. ಅರೆ ಏನಂತೀರಿ? ಇಲ್ಲ, ಅವನೇ ಶೇರ್ ಸಿಂಗ್ಗೆ ಯೋಗ ಕಲಿಸಿದ್ದ. ನೋಡಿಲ್ವಾ ಹೇಗೆ ಶೇರ್ ಸಿಂಗ್ ತನ್ನ ಕೈಯಿಂದ ದೂರದ ವಸ್ತುಗಳನ್ನು ಸೆಳ್ಕೊಳ್ತಿದ್ದ ಅಂತ? ನೆನಪು ಮಾಡಿ. ನಾನು ನೆನಪು ಮಾಡಿಲ್ಲ, ಆದ್ರೆ ಕೇಳಿದ್ದೆ. ಅದು ಸುಲಭ. ರೋಬೋಟಿಕ್ ಗ್ಲೌಸ್ ನಿಂದ ಅದನ್ನು ಮಾಡಬಹುದು.
ನಾನ್ ನಿನಗೆ ಅದಕ್ಕಿಂತ ಹೆಚ್ಚಿನ ಪವರ್ಫುಲ್ ಗ್ಲೌಸ್ ತಯಾರಿಸಿ ಕೊಡಬಲ್ಲೆ. ಶೇರ್ ಸಿಂಗ್ ಕೇವಲ ವಸ್ತುಗಳನ್ನು ಮಾತ್ರ ಪುಲ್ ಮತ್ತು ಪುಷ್ ಮಾಡ್ತಾನೆ, ಆದ್ರೆ ನೀನು ಮನುಷ್ಯರನ್ನು ಸಹ ನಿನ್ನ ಬಳಿಗೆ ಕಳ್ಕೋಬಹುದು, ಪುಷ್ ಮಾಡಬಹುದು. ಇದು ನೋಡು. ಇದೇನ್ ಮಾಡ್ತಿದ್ದೀರಿ ಸಾಹೇಬ್ರೆ? ಏನಿದು ಅದ್ಭುತ ಪ್ರೊಫೆಸರ್, ಇದು ಬಹಳ ಬಾಗಿದೆ. ಡೌನ್ ಟು ಅರ್ತ್. ಬಟ್ಟು ನಿಮ್ಮನ್ನ ಶೇರ್ ಸಿಂಗ್ ಪೆದ್ದನಾಗಿ ಮಾಡಿದ. ಅವನು ನಮ್ಮಲ್ಲಿ ಪ್ರತೀಕಾರ ಮಾಡಬಯಸಿದ್ದ. ಈಗ ನಡೀರಿ, ಅವನಿಗೆ ಪಾಠ ಕಲಿಸೋ ಸಮಯ ಬಂದಿದೆ. ಆದ್ರೆ ಯೋಚಿಸಬೇಕಾದ ಅಂಶ ಅಂದ್ರೆ ಅವರನ್ನ ಎಲ್ಲಿ ಹುಡ್ಕೋದು? ಯಾಜಕಾಸ್ ಬಟ್ಟೊಳಗಿನ ಪತ್ತೆದಾರ ಹೇಳ್ತಾನೆ, ಅವನು ಹೈವೇಯಿಂದ ಕಾಡಿನ ಕಡೆಗೆ ಹೋಗಿರ್ಬೇಕು. ಅವನು ಕಾಡಿನಲ್ಲಿದ್ರೆ ಹಸಿವು ಬಾಯಾರಿಕೆಯಲ್ಲಿ ಇರ್ಬೋದು. ನಾವು ಎಂತ ಚಾಲಾಕಿ ತೋರಿಸ್ಬೇಕಂದ್ರೆ ಅವನು ತಾನಾಗಿ ನಮ್ಮತ್ತ ಬರ್ಬೇಕು. ಹಾ, ಜಿಲೇಬಿಗಳು. ಓಕೆ ಪಟ್ಟು, ಈಗ ನಾವು ಬಲೆ ಬೀಸಿದ್ದೇವೆ. ಈಗ ಬೇಟೆಗಾಗಿ ಕಾದಿರಿ ಅಷ್ಟೇ. ಬಾಸ್ ಬಾಸ್, ಎಷ್ಟು ಒಳ್ಳೆ ಪರಿಮಳ ಬರ್ತಿದೆ ಅನ್ಸುತ್ತೆ. ಯಾರ ಕಾಡಲ್ಲಿ ಜಿಲೇಬಿ ಮಾಡ್ತಾ ಇದ್ದಾರೆ ಬಾಸ್. ನಡೀರಿ ಬಾಸ್, ತುಂಬಾನೇ ಹಸುವಾಗ್ತಾ ಇದೆ ಬಾಸ್. ಈ ಸಮಯದಲ್ಲಿ ಜಿಲೇಬಿ ತಿನ್ಲಿಕ್ಕೆ ಸಿಕ್ಬಿಟ್ರೆ ಮಜಾ ಬರುತ್ತೆ ಬಾಸ್. ಈಗ ನೀವೆಲ್ಲ ಹೇಳುವಾಗ ಹಸಿವಂತೂ ನನಗೂ ಆಗ್ತಿದೆ. ಆದರೆ ಪರಿಮಳ ಎಲ್ಲಿದೆ? ನನಗಂತೂ ಬರ್ತಾ ಇಲ್ಲ. ಹಾಯ್, ವಾ 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 ವಾ, ಎಂತಹ ಪರಿಮಳ, ಎಂತಹ ಪರಿಮಳ. ಖಂಡಿತ ಯಾರೋ ಕಾಡಲ್ಲಿ ಜಿಲೇಬಿ ತಯಾರಿಸ್ತಿದ್ದಾರೆ. ಹೋಗಿ ಹೊಟ್ಟೆ ತುಂಬಾ ತಿನ್ನೋಣ, ಹೋಗೋಣ. ಎಷ್ಟೊಂದು ಹಸಿವಾಗಿತ್ತು. ದೇವರು ನಮ್ಮ ಮಾತು ಕೇಳ್ದ. ಬನ್ನಿ ನನ್ನ ಜೊತೆಗೆ. ಹಲೋ ಜೆಂಟಲ್ಮ್ಯಾನ್, allow me to introduce myself. ನಾನು ಶೇರ್ ಸಿಂಗ್. ವಿನಾಶದ ಇನ್ನೊಂದು ಹೆಸರು ಶೇರ್ ಸಿಂಗ್. ನೀವಿಬ್ರು ದೂರ ಹೋಗಿ, ದೂರ ಹೋಗಿ, ನಮಗೆ ಹಸಿವಾಗಿದೆ. ಹಲೋ, ಮೀ ಟು ಇಂಟ್ರೊಡ್ಯೂಸ್ ಮೈ ಸೆಲ್ಫ್, ಮಿಸ್ಟರ್ ಶೇರ್ ಸಿಂಗ್. ಅರೆ, ಅನಿಸುತ್ತೆ ವಿನಾಶದ ಮೊದಲನೇ ಹೆಸರು ಗಟ್ಟು ಬಟ್ಟು ಬಾಸ್. ಸುಮ್ನಿರು ದಾಯಾ, ಸುಮ್ನಿರು. ನೀನು ನನ್ನ ಸೈಡ್ ನಲ್ಲಿ ಇದೀಯಾ, ಅಲ್ಲ ಅವ್ರ ಸೈಡ್ ನಲ್ಲ. ಓಯ್ ಶೇರ್ ಸಿಂಗ್, ನಿನ್ ಗುರುವಿನಿಂದ ನಾನು ಕೂಡ ಯೋಗದ ತರಬೇತಿ ಪಡೆದಿದ್ದೀನಿ, ತಿಳಿತಾ? ಈಗ ನೋಡು ಬಟ್ಟುನ ಅದ್ಭುತ. ಇಲ್ಲ ಇಲ್ಲ, ಇದು ಹೇಗೆ ಸಾಧ್ಯ? ನೀವು ಹೀಗೆ ಹೇಗೆ ಮಾಡ್ತೀರಿ? ನಿನ್ ಬಳಿ ರೋಬೋಟ್ ಗ್ಲೌಸ್ ಇರ್ಬೋದಾದ್ರೆ ನನ್ ಬಳಿ ಯಾಕಿರಲ್ಲ? ಇದಾ ಕತೆ. ಸರಿ, ನನಗೆ ಹಸಿವಾಗಿದೆ, ಬಹಳ ಹಸಿವಾಗಿದೆ. ದಾಯಾ ಬಾಯಾ, ಇವರ ವ್ಯಾನ್ ಅನ್ನ ನೋಡಿ. ಬೇರೆ ಏನಾದ್ರೂ ಇದೆಯಾ ತಿನ್ನೋದಕ್ಕೆ? ಬೇಗ ನೋಡಿ. ಎಸ್ ಬಾಸ್. ನಾನು ಇದನ್ನು ತಿನ್ನುವಷ್ಟರಲ್ಲಿ ನೀವು ಇವರ ಮೇಲೆ ದಾಳಿ ಮಾಡಿ. ದಾಳಿ. ಬಾ ಐಸ್ ಕ್ರೀಮ್. ಟೇಸ್ಟಿ. ನನ್ ಬಳಿಗೆ ಬರತ್ತೆ. ಅರೆ,
ನಿಲ್ಲು ನಿಲ್ಲು ನನ್ನ ಬಳಿ. ಖಮೋಶ್! ಹ್ಯಾಂಡ್ಸ್ ಅಪ್ ಶೇರ್ ಸಿಂಗ್, ಯು ಆರ್ ಅಂಡರ್ ಅರೆಸ್ಟ್. ಬಹಳ ಟೇಸ್ಟ್ ಇದೆ. ಮಜಾ ಬಂತು. ಬೇಡ 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 ಬೇಡ. ಅಲೋ, ಐಸ್ ಕ್ರೀಮ್ ನನ್ನ ಕೈಯಿಂದ ಹೊರಟೋಯ್ತು. ಎಲ್ಲ ಕಡೋ ಅರೆ ಏನ್ ಮಾಡ್ತಿದೀಯ ಅವ್ರ? ಐಸ್ ಕ್ರೀಮ್ಗಾಗಿ ಪೊಲೀಸ್ನವ್ರ ಮೇಲೇನೆ ಅಟ್ಯಾಕ್ ಮಾಡ್ಬಿಟ್ಟ. ಎಲ್ಲ ಕಡೋ. ಓ ಶೇರ್ ಸಿಂಗ್, ಹೋಗು ಹೋಗು ಹೋಗು. ಓ ಶೇರ್ ಸಿಂಗ್, ಹೋಗು ಹೋಗು ಹೋಗು. ಹೋಗು. ಮೊಸಳೆಗಳ ಜೊತೆ ಗೆಳೆತನ ಮಾಡು. ಮನಮಾನಿ ಸರ್, ಅರೆಸ್ಟ್ ಮೀ. ನಿಮ್ಮ ಡ್ಯೂಟಿ ಮಾಡಿ. ಕಟ್ಟು ಸಾರಿ ಸಾರಿ ಸಾರಿ. ನನಗೆ ಬಹಳ ಹಸಿವಾಗಿದೆ. ನಾನು ಈ ಮೊಸಳೆಗಳಿಗೆ ಆಹಾರ ಆಗೋದಿಲ್ಲ. ಶೇರ್ ಸಿಂಗ್, ಜೈಲಿಗೆ ಹೋಗೋ ಮೊದಲು ಹೊಟ್ಟೆ ತುಂಬ ತಿನ್ನು. ನಮಗೆ ಹಸಿದವರನ್ನು ನೋಡಕ್ಕಾಗಲ್ಲ. ಶೇರ್ ಸಿಂಗ್, ಬೇಗನೆ ತಿನ್ನು. ಇಷ್ಟು ಒಳ್ಳೆ ಊಟ ನಿನಗೆ ಜೈಲಲ್ಲಿ ಸಿಗೋದಿಲ್ಲ. ಚಮ್ಮತ್ ಸಿಂಗ್, ಚಾಯ್ ಕುಡ್ಸೋ. ತಂದೆ ಸಾಹೇಬ್ರೆ, ಚಹಾ ಈಗ ಬೇಡ, ಈಗ ಬೇಡ. ಮೊದಲು ತಿಂಡಿ ತಿಂತೀನಿ, ಆಮೇಲೆ ಚಹಾ. ಚಾಯ್ ನಿನಗಾಗಲ್ಲ, ನನಗಾಗಿ. ನಿನಗೆ ಅಲ್ಲೇ ಜೈಲಿನ ಚಾಯ್ ಸಿಗುತ್ತೆ. ಹಾ, ಹಸಿವಾಗ್ತಿದೆ, ತಿಂಡಿ. ನಾನು ಬರ್ತೀನಿ. ಊಟ ಇವರಂತೂ ಸುಧಾರಿಸೋದೇ ಇಲ್ಲ.